ಹಾಯ್ ಗಾಯ್ಸ್, ಇವಾಗ ಒಂದು ಸಣ್ಣ ಟೀಸರ್ ನೋಡಿ. ಇಲ್ಲಿ ಸಾಕ್ಷಿಗಳು ಅವನ ಪರವಾಗಿರಬಹುದು, ಆದ್ರೆ ಅವನು ಸುಳ್ಳು ಹೇಳ್ತೀನಿ. ನನಗೆ ಸತ್ಯ ಗೊತ್ತಾಗ್ಬೇಕು. ನಾನು ಯಾವತ್ತೂ ತಪ್ಪು ಮಾಡಿಲ್ಲ. ಒಂದಲ್ಲ ಒಂದ್ ದಿವಸ ನನ್ನ ಕೈಲಿ ಸಿಗ್ತೀಯಾ? ಆವಾಗಿದೆ ನಿನ್ಗೆ ದೃಶ್ಯ. ಸೊ ನಾನು ಇವತ್ತು ಹೇಳ್ತಿರೋ ಸ್ಟೋರಿ ಸಹ ಸಿಮಿಲರ್ ಆಗಿರುತ್ತೆ, ಬಟ್ ಎಕ್ಸಾಕ್ಟ್ಲಿ ಆಪೋಸಿಟ್ ಸೈಡ್. ಅಂದರೆ ಏನು ಅಂತಂದರೆ, ಇಲ್ಲಿ ರವಿಚಂದ್ರನ್ ಅವರು ತಮ್ಮ ಫ್ಯಾಮಿಲಿಗೋಸ್ಕರ ಒಂದು ಕೊಲೆ ಕೇಸ್ನ ಮುಚ್ಚಾಕಕ್ಕೆ ನೋಡ್ತಿರ್ತಾರೆ. ಬಟ್ ಇಲ್ಲಿ ತಾನು ಮಾಡಿರೋ ಕೊಲೆನೇ ಮುಚ್ಚಾಕೋದಕ್ಕೆ ಸೇಮ್ ಇದೇ ಥರ ಒಂದು ಸ್ಕೀಮ್ ಹಾಕ್ಕೊಂಡು, ಅಂದರೆ ಇದರಲ್ಲಿ ಯಾವ ರೀತಿ ಮುಚ್ಚಾಕಿರ್ತಾನೆ ಅದೇ ರೀತಿ ಹೆಣ ಸಿಗದೇ ಇರೋ ಥರ ಮಾಡೋದಕ್ಕೆ ಇವನು ಒಂದು ಸ್ಕೀಮ್ ಮಾಡಿರ್ತಾನೆ. ಏನಪ್ಪ ಈ ಸ್ಟೋರಿ ನೋಡೋಣ ಬನ್ನಿ. ಈ ಫೋಟೋದಲ್ಲಿ ಕಾಣ್ತಿರೋರ ಹೆಸರು ಗುರುಮೂರ್ತಿ ಮತ್ತು ಅವ್ರ ವೈಫು ಮಾಧವಿ ಅಂತ. ಈ ಸ್ಟೋರಿ ಸ್ಟಾರ್ಟ್ ಆಗೋದು ಸಂಕ್ರಾಂತಿ ಹಬ್ಬದ ಟೈಮಲ್ಲಿ, ಅಂದರೆ ಈ ಜನವರಿ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ. ಫಸ್ಟ್ ಏನಾಗುತ್ತೆ, 12th, 13th, 14th ಈ ದಿನಗಳಲ್ಲಿ ಈ ಸ್ಟೋರಿ ನಡೆದಿರೋದು. 12th ಸಂಕ್ರಾಂತಿ ಹಬ್ಬಕ್ಕೆ ಊರಿಗೆ ಹೋಗೋಣ ಅಂತ ಅಂದ್ಕೊತಾರೆ. ಬಟ್ ಆ್ಯಕ್ಚುಲಿ ಅದು ಎಲ್ಲ ಫ್ಯಾಮಿಲಿ ಫುಲ್ ಹೋಗೋಣ ಅಂದ್ಕೊತಾರೆ, ಅದಾಗಲ್ಲ. ಅದಕ್ಕೆ ಏನು ಮಾಡ್ತಾರೆ, ಬರೀ ಮಕ್ಕಳನ್ನ ಮಾತ್ರ ಊರಿಗೆ ಕಳಿಸ್ಬಿಟ್ಟು ಇವರಿಬ್ಬರು ಆಮೇಲೆ ಹೋಗೋಣ ಅಂತ ಡಿಸೈಡ್ ಮಾಡ್ತಾರೆ. ಸೊ 15th ಇವ್ರ ಮನೆಯಲ್ಲೇ ಇರ್ತಾರೆ, ಗಂಡ ಹೆಂಡ್ತಿ ಮಾತ್ರ. 15th ನೈಟ್ ಏನಾಗುತ್ತೆ, ಇವ್ರಿಗೇನೋ ಜಗಳ ಆಗುತ್ತಂತೆ ಮನೆಯಲ್ಲಿ. ಸೊ ಆ ಜಗಳ ಆದಾಗ ಗಂಡ ಏನು ಮಾಡ್ತಾನೆ, ಹೆಂಡ್ತಿಗೆ ಹೊಡೆದ್ಬಿಡ್ತಾನಂತೆ. ಸೊ ಹೆಂಡ್ತಿಗೆ ಹೊಡೆದಾಗ ಅವಳು ಸ್ಮೃತಿ ತಪ್ಪಿ ಬಿದ್ದೋಗ್ತಾಳಂತೆ. ಆಮೇಲೆ ಇವನು ಹೋಗಿ ಬ್ರೀತಿಂಗ್ ಚೆಕ್ ಮಾಡಿದ್ರೆ ಅವಳು ಬ್ರೀತಿಂಗ್ ಇರಲ್ಲ, ಎಕ್ಸ್ಪೈರ್ ಆಗೋಗಿದೆ ಅಂತ ಗೊತ್ತಾಗುತ್ತಂತೆ ಅವನಿಗೆ. ಸೊ ಅದಕ್ಕೆ ಏನು ಮಾಡ್ತಾನೆ, ಬಾಡಿನ ಮುಚ್ಚಾಕೋದಕ್ಕೆ ನೋಡ್ತಾನೆ. ಅಂದರೆ ಪೊಲೀಸರಿಗೆ ಸಿಗದೆ ಯಾವ ರೀತಿ ಮುಚ್ಚಾಕೋದು ಅಂತ ಅದಕ್ಕೆ ಒಂದು ಐಡಿಯಾ ಮಾಡ್ತಾನೆ. ಆ ಸ್ಟೋರಿ ಎಲ್ಲ ಒಪ್ಕೊಂಡಿರೋದು ಸಹ ಗಂಡನೇ, ಅಂದರೆ ಪೊಲೀಸರ ಮುಂದೆ ಗಂಡನೇ ಸ್ವತಃವಾಗಿ ಒಪ್ಕೊಂಡಿದ್ದಾನೆ. ಈ ಒಪ್ಕೊಂಡಿರೋದಕ್ಕೂ ಒಂದು ಇನ್ವೆಸ್ಟಿಗೇಷನ್ ನಡೆದಿದೆ. ಅವನು ಮಾಮೂಲಿಯಾಗಿ ಒಪ್ಕೊಂಡಿಲ್ಲ. 15th ನೈಟ್ ಯಾವಾಗ ಕೊಲೆ ಆಗುತ್ತೆ, 16th ಮಾರ್ನಿಂಗ್ ಏನು ಮಾಡ್ತಾನೆ, ಇವ್ರ ಮಾವನ ಮನೆಗೆ ಕಾಲ್ ಮಾಡ್ತಾನೆ. ಕಾಲ್ ಮಾಡಿಬಿಟ್ಟು ಹೇಳ್ತಾನೆ, ಈ ಥರ ನನಗೂ ಮತ್ತು ನಿಮ್ಮ ಮಗಳಿಗೂ ಜಗಳ ಆಯಿತು. ಜಗಳ ಆದಮೇಲೆ ಕೋಪಕ್ಕೆ ಮನೆ ಬಿಟ್ಟು ಬಂದುಬಿಟ್ಟಿದ್ದಾಳೆ. ಸೊ ಅಲ್ಲಿಗೇನಾದ್ರು ಬಂದ್ಲಾ ಅಂತ ಕಾಲ್ ಮಾಡ್ತಾನೆ. ಅವ್ರೇನು ಮಾಡ್ತಾರೆ, ಸ್ವಲ್ಪ ಪ್ಯಾನಿಕ್ ಆಗಿ ಇಲ್ಲ ಇಲ್ಲಿಗೇನು ಬಂದಿಲ್ಲ ಅಂತ ರಿಪ್ಲೈ ಕೊಡ್ತಾರೆ. ಸೊ 2 days ಇದೇ ರೀತಿ ಇರುತ್ತೆ. 2 days ಆದಮೇಲೂ ಅವ್ರು ಮಿಸ್ಸಿಂಗ್ ಕೇಸ್ ಅಂತಲೇ ಇರುತ್ತೆ. ಅಂದರೆ ಅವರ ಮಾವನಿಗೆ ಅದೇ ಹೇಳ್ತಿರ್ತಾನೆ, ಮನೆ ಬಿಟ್ಟು ಹೋದಳು ಬಂದಿಲ್ಲ ಅಂತ. ಸೊ ಅದಕ್ಕೆ ಏನು ಮಾಡ್ತಾರೆ, ಅವ್ರ ಮಾವ ಅಲ್ಲಿಂದ ಹೊರಟು ಬಂದು ಮತ್ತು ಇವ್ರ ಜೊತೆನೇ ಗಂಡ ಇದ್ದಾರಲ್ಲ ಗುರುಮೂರ್ತಿ, ಅವ್ರ ಜೊತೆನೇ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ఈ తర ನನ್ನ వైఫ్ మిస్సింగ్ అంతా కంప్లైంట్ కొడతారు. సుబ్బమ్మనే మహిళకి 3 కుమార్తెలు ఉన్నారని, ఆమె పెద్ద కుమార్తె అయినటువంటి మాధవిని ఎవరికి చెప్పకుండా బయటికి వెళ్ళిందని చెప్పి ఫిర్యాదు ఇవ్వగా అట్టి ఫిర్యాదు మేరకు కేసు నమోదు చేయడం జరిగింది. ಪೊಲೀಸರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾಗೋದು, ಫಸ್ಟ್ ಸಿಗೋದು CCTV ಫುಟೇಜ್. ಸೊ CCTV ಫುಟೇಜಲ್ಲಿ ಅವ್ರ ವೈಫು ಮನೆಗೆ ಹೋಗ್ತಿರೋದು, ಅಂದರೆ 15th ಮನೆಗೆ ಹೋಗ್ತಿರೋದು CCTV ಫುಟೇಜ್ ಸಿಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟು 16th 17th ಆ ವೈಫು ಮನೆಯಿಂದ ಈಚೆ ಬಂದಿರೋ ಯಾವುದೇ ಫುಟೇಜ್ ಸಹ ಸಿಗೋದಿಲ್ಲ. ಸೊ ಆದರೆ ಅವ್ರಿಗೆ ಇನ್ನೊಂದು ಟ್ವಿಸ್ಟ್ ಏನು ಸಿಗುತ್ತೆ ಅಂದರೆ, ಇಲ್ಲಿ 17th ಆಫ್ ಜನವರಿಯಲ್ಲಿ ಅವ್ರ ಗಂಡ ಗುರುಮೂರ್ತಿ ಅಂತ ಏನಿದಾರಲ್ವ, ಅವರು ಒಂದು ಬಕೆಟ್ ಜೊತೆಗೆ ಆಚೆ ಹೋಗೋದು ಒಂದು CCTV ಫುಟೇಜ್ ಸಿಗುತ್ತೆ. ಸೊ ಇಲ್ಲಿಂದ ಈ ಸ್ಟೋರಿ ಓಪನ್ ಆಗುತ್ತೆ. ಇಲ್ಲಿಂದ ಏನು ಸ್ಟೋರಿ ಓಪನ್ ಆಗುತ್ತಲ್ವ, ಅದು ನಿಜ ಎಲ್ಲರಿಗೂ ಶಾಕಿಂಗ್ ಥರನೇ ಇರುತ್ತೆ ನೋಡಿ. ಇದು ಆ್ಯಕ್ಚುಲಿ ನೆವರ್ ಬಿಫೋರ್ ನೆವರ್ ಆಫ್ಟರ್ ಆ ಥರ ಸ್ಟೋರಿ ಇದೆ. ತುಂಬ ಇಂಟ್ರೆಸ್ಟಿಂಗ್, ಅಂದರೆ ತುಂಬ ವೈಲ್ಡಾಗೂ ಇದೆ ಮತ್ತು ತುಂಬ ಆ್ಯಕ್ಚುಲಿ ಪ್ಲ್ಯಾನೆಡ್ ಥರನೇ ಇದೆ. ಆ ಥರ ಇದೆ ಈ ಸ್ಟೋರಿನ ಕೇಳಿ. ಯಾವಾಗ ಈ CCTV ಫುಟೇಜ್ ಪೊಲೀಸರಿಗೆ ಸಿಗುತ್ತೋ ಆಗ ಅವ್ರ ಇನ್ವೆಸ್ಟಿಗೇಷನ್ ಯಾವ ರೀತಿ ಸ್ಟಾರ್ಟ್ ಮಾಡ್ತಾರೆ ಅಂದರೆ, ಅಕ್ಕಪಕ್ಕ ಮನೆಯಲ್ಲಿರ್ತಾರಲ್ವ ಅವ್ರ ಹತ್ರದಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಫಸ್ಟ್ ಇನ್ಫಾರ್ಮೇಷನ್ ಏನು ಸಿಗುತ್ತೆ ಅವ್ರಿಗೆ ಅಂತ ಅಂದರೆ, ಸೊ ಜಗಳ ಆಗಿರೋದು ಯಾವುದೇ ಸೌಂಡ್ ಸಹ ಪಕ್ಕದ ಮನೆಯವ್ರಿಗೂ ಏನೂ ಕೇಳಿಸಿರಲ್ಲ. ಸೊ ಇದೊಂದು ಸಿಗುತ್ತೆ. ಮತ್ತು ಸೆಕೆಂಡ್ ಇನ್ಫಾರ್ಮೇಷನ್ ಅವ್ರ ಅಕ್ಕಪಕ್ಕದ ಮನೆಯವ್ರು ಏನು ಹೇಳ್ತಾರೆ ಅಂದರೆ, ಸಮಥಿಂಗ್ ಬ್ಯಾಡ್ ಸ್ಮೆಲ್ ಬರ್ತಿತ್ತು. ಅಂದರೆ 16th ಏನಿದೆಯೋ ಆವತ್ತು ಸಮಥಿಂಗ್ ಬ್ಯಾಡ್ ಸ್ಮೆಲ್ ಬರ್ತಿತ್ತು. ಸೊ ಆ 16th ಬ್ಯಾಡ್ ಸ್ಮೆಲ್ ಬರ್ತಿದೆ ಅಂತ ಏನು ಅಂತ ಕೇಳಿದ್ದಕ್ಕೆ ಅವ್ರು ಹೇಳ್ತಾರಂತೆ, ಗುರುಮೂರ್ತಿ ಹೇಳ್ತಾರಂತೆ, ಮನೆ ನಾಯಿ ಸತ್ತೋಗ್ಬಿಟ್ಟಿದೆ, ಅದಕ್ಕೆ ಈ ಥರ ಸ್ಮೆಲ್ ಬರ್ತಿದೆ, ನಾನು ಮ್ಯಾನೇಜ್ ಮಾಡ್ತೀನಿ ಬಿಡಿ ಅಂತ. ನೆಕ್ಸ್ಟ್ ಏನು ಮಾಡ್ತಾರೆ ಪೊಲೀಸವ್ರಿಗೆ, ಇನ್ನೊಂದು ಇನ್ಫಾರ್ಮೇಷನ್ ಏನು ಸಿಗುತ್ತೆ ಅಂದರೆ, ಆವತ್ತು ರಾತ್ರಿ ಅಕ್ಕಪಕ್ಕ ಮನೆದವ್ರಿಗೆ ಕುಕ್ಕರ್ ಸೌಂಡ್ಸು, ಅಂದರೆ ಹೈ ವಿಸಿಲ್ ಸೌಂಡ್ಸು ಅವತ್ತು ರಾತ್ರಿ ಕೇಳಿಸುತ್ತಂತೆ. ಅಂದ್ರೆ 11 o'clock 12 o'clock ಆ ಟೈಮಲ್ಲಿ. ಸೊ ಅವ್ರಿಗೆ ಒಂದು ಡೌಟ್ ಏನು ಬರುತ್ತೆ ಅಂದರೆ, ಅಕ್ಕಪಕ್ಕದಲ್ಲಿರೋ ಮನೆಯವ್ರಿಗೆ ಇಷ್ಟೊತ್ತಿನಲ್ಲಿ ಏನು ಅಡುಗೆ ಮಾಡ್ಕೊತಿದ್ದಾರೆ ಇವ್ರ ಮನೇಲಿ ಅಂತ. ಇದನ್ನೆಲ್ಲ ತಿಳ್ಕೊಂಡ ಪೊಲೀಸರು ನೆಕ್ಸ್ಟ್ ಏನು ಮಾಡ್ತಾರೆ, ಇವ್ರ ಮನೇಲೇನೆ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಗುರುಮೂರ್ತಿ ಮನೇಲಿ. ಸೊ ಆವಾಗ ಅಲ್ಲಿ ಅವ್ರಿಗೆ ಫಸ್ಟ್ ಏನು ಮಾಡುತ್ತೆ, ಒಂದು ರಕ್ತದ ಕಲೆಗಳು ಕಾಣಿಸುತ್ತೆ. ಅದ್ರ ಜೊತೆಗೆ ಒಂದು ಸ್ಪೆಷಲ್ ಐಟಮ್ ಸಿಗುತ್ತೆ, ಮಾಂಸ ಅಂಗಡಿಯಲ್ಲಿ ಇಟ್ಕೊಂಡಿರ್ತಾರಲ್ಲ ಮಾಂಸ ಕಟ್ ಮಾಡೋದಕ್ಕೆ, ಆ ಥರದ ಮರದ ತುಂಡು ಸಿಗುತ್ತೆ. ಸೊ ಆವಾಗ ಪೊಲೀಸರಿಗೆ
ಡೌಟ್ಸು ಸ್ಟಾರ್ಟ್ ಆಗುತ್ತೆ. ಕರ್ಕೊಂಡೋಗಿ ಮತ್ತೆ ಪೊಲೀಸ್ ಸ್ಟೇಷನಲ್ಲಿ ಸೀರಿಯಸ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಆಗ ಗುರುಮೂರ್ತಿಗೆ ಅವರ ಪೊಲೀಸ್ ಸ್ಟೈಲಲ್ಲಿ ಕೇಳ್ತಾರೆ, ನಮಗೆ ಆ್ಯಕ್ಚುಲಿ ಇನ್ಫಾರ್ಮೇಷನ್ನು ಅಂದರೆ ನಮಗೆ ಮ್ಯಾಟ್ರ್ ಸಹ ಕ್ಲಿಯರಾಗಿ ಅರ್ಥ ಆಗಿದೆ, ಸೊ ಈಗ ಕರೆಕ್ಟಾಗಿ ಹೇಳು ಏನಾಯಿತು ಅಂತ. ಆವಾಗ ಅವ್ನು ಗುರುಮೂರ್ತಿ ಒಪ್ಕೊಂತಾನಂತೆ. ಅವ್ನು ಹೇಳ್ತಾನೆ, ಸೊ ಜಗಳ ಆದಾಗ ಗಂಡ ಹೆಂಡತಿಗೆ ಜಗಳ ಆಯಿತು. ಜಗಳ ಆದಾಗ ಹೆಂಡತಿ ಈ ಥರ ಬಿದ್ದೋದ್ಮೇಲೆ ಅವಳನ್ನ ನಾನೇ ಕೊಲೆ ಮಾಡಿ, ಅಂದರೆ ಆ ಮರದ ತುಂಡು ಇಟ್ಕೊಂಡು ಪೀಸ್ ಮಾಡಿ ಮತ್ತು ಜೊತೆಗೆ ಆ ಚರ್ಮನ ಮತ್ತು ಎಮ್ಕೆಗಳನ್ನ ಸಪ್ರೇಟ್ ಮಾಡಿ ಆ ಚರ್ಮನ ಕುಕ್ಕರಲ್ಲಿ ಹಾಕಿ ಬೇಯಿಸಿ ಅದನ್ನು ಒಂದು ಬಕೆಟಲ್ಲಿ ಎತ್ಕೊಂಡೋಗಿ, ಅಂದರೆ ಕವರ್ಗಳು ಮಾಡಿ ಬಕೆಟಲ್ಲಿ ಎತ್ಕೊಂಡೋಗಿ ಒಂದು ಹಳೆ ಕೆರೆಗೆ ಹಾಕ್ಬಿಟ್ಟಿದ್ದೀನಿ ಅಂತ ಅವನೇ ಒಪ್ಕೊತಾನೆ. ಈಗ ಅಕ್ಕಪಕ್ಕದ ಮನೆಯವ್ರಿಗೆ ಏನು ಸ್ಮೆಲ್ ಬರ್ತಿತ್ತು ಅಂತ ಈಗ ಪೊಲೀಸರಿಗೆ ಗೊತ್ತಾಗಿದೆ. ಅಂದರೆ ಇವನು ಕುಕ್ಕರಲ್ಲಿ ಹಾಕಿ ಬೇಯಿಸೋದು ಆ ಕೆಟ್ಟ ಸ್ಮೆಲ್ಲು ಅಕ್ಕಪಕ್ಕದ ಮನೆಯವ್ರಿಗೆ ಹೋಗಿದೆ. ಸೊ ಇದಾದಮೇಲೆ ಏನು ಮಾಡ್ತಾರೆ, ಪೊಲೀಸವ್ರಿಗೆ ಏನು ಪ್ರೂಫ್ ಬೇಕಾಗುತ್ತೆ, ಅವರ ಡೆತ್ ಬಾಡಿ ಅಂದರೆ ಏನು ಪೀಸ್ ಮಾಡಿದಾನಲ್ವ ಅದು ಫುಲ್ಲು ಅವ್ರಿಗೆ ಪೊಲೀಸವ್ರಿಗೆ ಬೇಕು. ಯಾಕಂದರೆ ಅದು ಎವಿಡೆನ್ಸ್ ಅಂದರೆ ಪ್ರೂಫು. ಈಗ ನೀವು ದೃಶ್ಯ ಫಿಲಮಲ್ಲಿ ನೋಡಿರ್ತೀರಲ್ವ, ರವಿಚಂದ್ರನ್ ಅವ್ರು ಏನು ಮಾಡ್ತಾರೆ, ಆ ಬಾಡಿ ಸಿಗಬಾರ್ದು, ಅದೇ ಆ್ಯಕ್ಚುಲಿ ಐ ಪ್ರೂಫು. ಈಗ ಯಾರು ವಿಟ್ನೆಸ್ಗಳನ್ನ ಕೇಳಲ್ಲ ಕೋರ್ಟಲ್ಲಿ ಕೇಳೋದೆಲ್ಲ ಪ್ರೂಫ್ಸು. ಸೊ ಪ್ರೂಫ್ ಬೇಕು ಅಂದರೆ ಅವ್ರ ಬಾಡಿ ಸಿಗಲೇಬೇಕು. ಸೊ ಇದನ್ನು ಇವನು ಆ ವೈಫ್ದು ಬಾಡಿ ಸಿಗಬಾರ್ದು ಅಂತ ಪೊಲೀಸವ್ರಿಗೆ ನಾವು ಆಟ ಆಡಿಸ್ಬೋದು, ಪೊಲೀಸವ್ರಿಗೆ ಬಾಡಿ ಸಿಗದೆ ಇದ್ಬಿಡುತ್ತೆ ಅಂತ ಪೀಸ್ ಮಾಡಿ ಅದನ್ನು ತುಂಡು ಮಾಡಿ ಮೂಳೆ ಮತ್ತು ಚರ್ಮನ ಸಪ್ರೇಟ್ ಮಾಡಿ ಅದನ್ನು ಎತ್ಕೊಂಡೋಗಿ ಕವರ್ಗೆ ಕಟ್ಟಿ ಅದನ್ನೊಂದು ಹಳೆ ಕೆರೆಯಲ್ಲಿ ಬಿಸಾಕಿದಾನಂತೆ. ಸೊ ಇದು ಆ್ಯಕ್ಚುಲಿ ಇವರು ವರ್ಷನ್ನು ಅಂದರೆ ಗುರುಮೂರ್ತಿಯವರು ವರ್ಷನ್ನು. ಇನ್ನು ಪೊಲೀಸರು ಆ್ಯಕ್ಚುಲಿ ಆ ಬಾಡಿನ ಹುಡುಕ್ತಿದ್ದಾರೆ, ಅಂದರೆ ಆ ಪೀಸ್ಗಳನ್ನ ಮಾಂಸದ ಪೀಸ್ಗಳನ್ನ ಹುಡುಕ್ತಿದ್ದಾರೆ. ಯಾಕಂದರೆ ಅವ್ರಿಗೆ ಪ್ರೂಫ್ ಬೇಕು. ಆ ಮಾಂಸಗಳ ಪೀಸ್ಗಳನ್ನ ಹುಡುಕಿ ಅದರಲ್ಲಿ ಏನಾದರೂ ಎವಿಡೆನ್ಸ್ ಸಿಗುತ್ತಾ, ಪ್ರೂಫ್ ಸಿಗುತ್ತಾ, ಮತ್ತು ಇವ್ರಿಗೆ ಆ್ಯಕ್ಚುಲಿ ಏನು ಸ್ಟೋರಿ ಇರುತ್ತೆ, ರಿಯಾಲಿಟಿ ಸ್ಟೋರಿ, ಒಂದು ಏನೋ ಜಗಳಕ್ಕೋಸ್ಕರ ಕೊಲೆ ಆಗಿ ಆಮೇಲೆ ಅವಳನ್ನ ಪ್ಯಾಕ್ ಮಾಡಿ ಇವನು ಈ ಥರ ಎಲ್ಲ ಪ್ರೀ ಪ್ಲ್ಯಾನ್ಡ್ ಥರ ಇದೆ. ಅವನು ಏನು ಸ್ಟೋರಿ ಹೇಳ್ತಾನೆ ಗುರುಮೂರ್ತಿ, ಆ ಸ್ಟೋರಿ ಎಲ್ಲ ಕೇಳಿದ್ರೆ ಪೊಲೀಸವ್ರಿಗೆ ಅದರಲ್ಲೂ ಒಂದು ಡೌಟ್ ಏನು ಬರುತ್ತೆ ಅಂದರೆ ಇದು ಪ್ರೀ ಪ್ಲ್ಯಾನ್ಡ್ ಮರ್ಡರ್ ಥರ ಇದೆ. ಸುಮ್ಮನೆ ಯಾವುದೋ ಗಲಾಟೆ ಆಗಿ ಜಗಳ ಆಗಿ ಅವ್ರ ವೈಫ್ ಸತ್ತಿಲ್ಲ, ಇದರಲ್ಲೇನೋ ಪ್ರೀ ಪ್ಲ್ಯಾನಿಂಗ್ ಇದೆ, ಸಮಥಿಂಗ್ ಏನೋ ಮಿಸ್ಟೇಕ್ ಇದೆ ಅನ್ನೋದನ್ನು ಈಗ ಆ್ಯಕ್ಚುಲಿ ಅವರು ಹುಡುಕ್ತಿದ್ದಾರೆ. ಅದಕ್ಕೆ ಅವ್ರಿಗೆ ಮೇಯ್ನ್ ಬೇಕಿರೋದು ಅವ್ರ ಡೆತ್ ಪಾರ್ಟ್ಸ್ ಏನಿದೆ ಅದು ಸಿಕ್ಕ ಮೇಲೆ ಇವ್ರಿಗೆ ಒಂದು ಪ್ರೂಫ್ ಸಿಗುತ್ತೆ. ಅದ್ರ ಜೊತೆಗೆ ಈ ಕೇಸ್ನ ಕಂಟಿನ್ಯೂ ಮಾಡಬೇಕು, ಅದರಲ್ಲಿ ಇನ್ನೂ ಇನ್ವೆಸ್ಟಿಗೇಷನ್ ಏನಿದೆ, ರಿಯಲ್ ಸ್ಟೋರಿ ಏನು ಅದನ್ನೆಲ್ಲ ತಿಳ್ಕೊಳೋದಕ್ಕೆ ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೊ ಈ ಗುರುಮೂರ್ತಿ ಅವರ ವರ್ಷನ್ ಕೇಳಿದ್ರೇ ಈ ಲೆವೆಲ್ಗಿದೆ ಈ ಮರ್ಡರ್ ಕೇಸು. ಮತ್ತು ರಿಯಾಲಿಟಿ ಈಚೆ ಬಂದರೆ ಇನ್ನೂ ಅದೆಷ್ಟು ಇನ್ಫಾರ್ಮೇಷನ್ ಇದೆಯೋ ಇದ್ರೊಳಗಡೆ ಗೊತ್ತಿಲ್ಲ. ಬಟ್ ಎಕ್ಸಾಕ್ಟ್ಲಿ ನಡೆದಿರೋದಂತೂ ಇದೇ ರೀತಿ. ಅಂದರೆ ಅವನು ಕೊಲೆ ಮಾಡಿರೋ ರೀತಿನ ನೋಡಿದ್ರೇ ನಮಗೆ ನಿಜ ಒಂಥರ ಶಾಕಿಂಗ್ ಥರ ಇರುತ್ತೆ. ನೆವರ್ ಸೀನ್, ನೆವರ್ ಹರ್ಡ್, ನೆವರ್ ಬಿಫೋರ್ ಅನ್ನೋ ಥರ ಇರುತ್ತೆ. ಇದು ತುಂಬಾ ವೈಲೆಂಟ್ ಆಗಿದೆ ಮತ್ತು ಕ್ರೂಯಲ್ ಸಹ ಇದೆ. ಈ ರೀತಿ ಕ್ರೂಯಾಲಿಟಿ ಮೈಂಡ್ ಪೀಪಲ್ ನಿಜ ರನ್ ಆಗ್ತಿದ್ದಾರೆ ನಮ್ಮ ದೇಶದಲ್ಲಿ. ಅಂದರೆ ವಿ ನೀಡ್ ಟು ಬಿ ವೆರಿ ಕೇರ್ಫುಲ್. ಯಾವಾಗಲೂ ಅಷ್ಟೇ ಜನಕ್ಕೆ ಒಂದೇ ಹೇಳೋದು, ಅವರು ಎಷ್ಟು ಒಳ್ಳೆಯವರಾದರೂ ಆಗಲಿ, ಪಕ್ಕದಲ್ಲೇ ಇರಲಿ, ಯಾವುದೇ ವ್ಯಕ್ತಿನ ಅಷ್ಟು ಈಸಿಯಾಗಿ ನಂಬೇಡಿ.